ಸರಿ, ಇದೆಲ್ಲದರ ಜೊತೆಗೆ ನಿಮಗೆ ಅಂದರೆ ಒಂದು ಅವತ್ತು ಎಸ್ ಪಿಗೆ ಕಂಪ್ಲೇಂಟ್ ಮಾಡ್ತೀವಿ, ನಿನ್ನೆ ಹೋಗ್ತೀವಿ, ದೂರು ಕೊಡ್ತೀವಿ ಅಂತ ಹೇಳಿದ್ರಿ. ಕೊಡೋಕ್ಕೂ ಮುಂಚೆ ಲಾಯರ್ ಜಗದೀಶ್ ಅವ್ರ ಜೊತೆ ಆಡಿಯೋದಲ್ಲಿ ಮಾತಾಡಿದ್ರಿ. ಸೊ ಅದು ಯಾಕಾಯ್ತು ಅಂದರೆ ಹೊರಗೆ ತರಲೇಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡಿದ್ದ ಅಥವಾ ಪ್ರಚಾರಕ್ಕೆ ಮಾತಾಡಿದ್ದ, ಯಾಕೆ ಅನ್ನುವಂಥದ್ದು? ಅಲ್ಲ, ಎಸ್ ಪಿ ಕಂಪ್ಲೇಂಟ್ ಕೊಟ್ಟಿರೋದು ಓಕೆ, ಅಂದ್ರೆ ಲಾಯರ್ ಜಗದೀಶ್ ಅವ್ರ ಜೊತೆಗೆ ಮಾತಾಡಿ ಯಾಕೆ ಆಡಿಯೋ ಹೊರಗೆ ಬಂತು ಅಂತ? ಸರ್, ಒಂದು ನಿಮಿಷ ಕರೆಕ್ಟಾಗಿ ತಿಳ್ಕೊಳ್ಳಿ ಸರ್. ಅದು ಮುಗಿಸ್ಕೊಂಡು ಹೋಗ್ಬೇಕಾರೆ ನಾನಲ್ಲಿ ಬಹಳ ಅರ್ಧ ಗಂಟೆ ನಡೀತಿ ಇದೊಂದು ಸಂವಹನ, ಅಂದರೆ ಇದೊಂದು ಏನು ಸಂವಹನ ಅಂತೀವಿ, ಇದೊಂದು ಸಂಭಾಷಣೆ. ಸಾರಿ, ಅರ್ಧ ಗಂಟೆ ಈ ಡ್ರಮ್ಗಳೆಲ್ಲ ನಡೆದ ಮುಗಿಸ್ಕೊಂಡು ಕಾರ್ ಹತ್ತಕ್ಕೆ ಅಂತ ನಿಧಾನ ಬಿಡಿಸ್ಕೊಂಡು, ಸರಿ ಸರ್ ಒಂದು ಒಳ್ಳೆ ಕೆಲಸ ಸಿಗೋಣ ನಡ್ರಿ ಸರ್, ಮಾಡಿ ಸರ್, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮೇಲೆ ಎದ್ದಿರ್ತೀನಿ. ನಿಧಾನಕ್ಕೆ ಬಂದು ಕಾರ್ ಹತ್ತದೆ. ಇವೆಲ್ಲ ನಮ್ಗೆ ಸರಿ ಹೋಗಲ್ಲಪ್ಪ, ಗಾಡಿ ತೆಗಿ, ಫಸ್ಟ್ ಇಲ್ಲಿಂದ ತೆಗೆದುಬಿಡಿ, ಇಲ್ಲಿ ನಿಂತ್ಕೋಬಾರ್ದು, ಇಲ್ಲಿ ಮುಂದೆ ಬಂದ್ವಿ. ಸ್ವಲ್ಪ ದೂರ ಬರ್ತಾ ಇದ್ದಂಗೆ ನನಗೆ ಇನ್ಸ್ಪೆಕ್ಟರ್ ಫೋನ್ ಬಂತು. ಅವರೇ ಮೆಸೇಜ್ ಕಳಿಸಿದ್ದಾರೆ, ಸಾದಿಕ್ ಪಾಷಾ ಅಂತ, ಈಸ್ ಅ ಇನ್ಸ್ಪೆಕ್ಟರ್ ಆಫ್ ದೊಡ್ಡಬಳ್ಳಾಪುರ. ಪ್ರಥಮ ನಾನು ಇನ್ಸ್ಪೆಕ್ಟರ್ ಬನ್ನಿ, ನೀವು ಹತ್ರ ಮಾತನಾಡಬೇಕು, ಅರ್ಜೆಂಟ್ ಎಸ್ ಪಿಯಿಂದ ಮೆಸೇಜ್ ಬಂದಿದೆ ಅಂದರು. ಇವ್ರಿಗೆ ಹೆಂಗೆ ಗೊತ್ತಾಯ್ತು ಈ ವಿಷಯ? ನಾನು ತಲೆಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಏನಾಗಿದೆ ಗೊತ್ತಾ, ಆ ಕಾರ್ಯಕ್ರಮ ಬಂದಿರಲ್ಲ, ಯಾರೋ ದೊಡ್ಡಬಳ್ಳಾಪುರ ರೌಂಡ್ಸು, ದೊಡ್ಡಬಳ್ಳಾಪುರ ರಿಪೋರ್ಟರ್ಸ್, ಲೋಕಲ್ ರಿಪೋರ್ಟರ್ಸು. ತಕ್ಷಣ ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು, ಸರ್ ಇಲ್ಲಿ ಗಲಾಟೆ ನಡೀತದೆ, ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ಟವ್ರು ಸರ್ ಅಂತ ಹೇಳ್ಬಿಟ್ಟವ್ರೆ. ಈಗ ನಮ್ಮ ಜುಡಿಸ್ಟ್ರಿಕ್ಷನ್ ಏನೋ ಸಮಸ್ಯೆ, ಯಾಕೆ ಮುಂದಕ್ಕೆ ಬೇಕಪ್ಪ ಅಂತ ಅವ್ರು ಮುಂದಾಲೋಚನೆಗೆ ಫೋನ್ ಮಾಡಿದ್ದು ನಿಜ. ತಕ್ಷಣ ಅವ್ರು ಏನು ಮಾಡೋರು, ಎಸ್ ಪಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಯಾವುದೇ ಕಾರಣಕ್ಕೆ ಬಿಡಬೇಡಿ, ಪ್ರಥಮನ ಫಾಲೋಅಪ್ ಮಾಡಿ ಏನಾಗಿದೆ ಮಾಹಿತಿ ತೊಗೊಂಡು ಒಳಗೆ ಹಾಕಿ ಅವ್ರನ್ನ ಅಂತ ಹೇಳಿದ್ರು. ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಪ್ರಥಮ ಅವರೇ ಈ ದೊಡ್ಡಬಳ್ಳಾಪುರ ಅಂತ ಹೇಳ್ತಾ ಇದ್ದಾರೆ, ಬಟ್ ನೀವು ಎಲ್ಲಿದ್ದೀರಾ ಅಂತ ತಿಳ್ಕೊಬೋದಾ? ಸಾರಿ, ಬಟ್ ಎಸ್ ಪಿಯಿಂದ ಮೆಸೇಜ್ ಬಂದಿದೆ, ನೀವು ಎಲ್ಲಿದ್ದೀರಿ ಮಾಹಿತಿ ತೊಗೋಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ನಮ್ಮ ಟ್ರ್ಯಾಕ್ ಮಾಡಿ ತೊಗೋಬೋದು, ಅದೆಲ್ಲ ಅಲ್ಲ, ಬಟ್ ಹೇಳ್ಬೋದಾ? ಬಟ್ ಇದು ದೊಡ್ಡಬಳ್ಳಾಪುರ ನಮ್ಮ ಲಿಮಿಟ್ಸಿಗೆ ಬರಲ್ಲ, ಬಟ್ ಏನಾಗಿದೆ ಅಂತ ಹೇಳ್ಬೋದಾ ಅಂದರು. ಸರ್ ಇಲ್ಲ, ನಿಮ್ಮ ರೋಡ್ ಮೇಲೆ ನಾನು ಟುವರ್ಡ್ಸ್ ನಾಗರಬಾವಿ ಕಡೆಗೆ ಹೋಗ್ತಾ ಇದ್ದೀನಿ, ಏನೂ ಇಲ್ಲ, ನಾನೇ ಮಾತಾಡ್ತೀನಿ ಸರ್, ದಯಮಾಡಿ ಮಾತಾಡ್ತೀನಿ. 2 ಡೇಸಿಂದ ಸುಮ್ಮನಿದ್ದೆ. 22ಕ್ಕೆ ನಡೀತು, 25ರ ತನಕ ಎಲ್ಲೂ ನಡೆದಿಲ್ಲ, ಮುಗಿದೋಯ್ತು. 25ಕ್ಕೆ ಏನಂತೂ ಇವರು ಒಂದು ವಿಡಿಯೋ ಮಾಡಿದ್ರು, ಯಾರು, ಜಗದೀಶ್ ಅವರು. ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ಸರ್, ವಿಶ್ವಾಸ ಈಗಿನ ಜನ್ರೇಷನ್ ಉಳಿದೇ ಇರೋ ಮನುಷ್ಯನ ನಂಬಿಕೆ ಇಟ್ಟು ಫೋನಲ್ಲಿ ಮಾತಾಡೋಕೆ ಆಗದೇ ಇರೋಂಗಾಗಿದೆ. ಇವರು ಒಂದು ವಿಡಿಯೋ ಮಾಡಿದ್ರು. ಇವ್ರ ವಿಡಿಯೋ ಸಾಮಾನ್ಯವಾಗಿ ನೋಡ್ತಿರ್ತಾರೆ, ಏನ್ರಿ CM, ಏನ್ರಿ ಮುಖ್ಯಮಂತ್ರಿ, ಎಲ್ಲೋಗಿದೆ ನಿಮ್ಮ ಡಿಪಾರ್ಟ್ಮೆಂಟ್, ಏನೇನೋ ಹೇಳ್ತಿರ್ತಾರೆ, ಅವ್ರ ಹೋರಾಟನೇ ಬೇರೆ. ಸೊ ಪುನಃ ಈ ವಿಷಯದಲ್ಲೂ ಒಂದು ವಿಡಿಯೋ ಮಾಡಿದ್ರು. ಮೊನ್ನೆ ಅಸಾಲ್ಟ್ ಆಗಿದೆ ಅಂತೆ, ಚುಚ್ಚಿಬಿಟ್ಟಿದ್ದಾರಂತೆ, ಪ್ರಾಣ ಹೋಗ್ಬಿಟ್ರೆ ಸತ್ತೋಗ್ಬಿಟ್ಟಿದ್ದಾರೆ ನೋಡಿ, ಅದು ಇದು ಏನೇನೋ ಮಾಡೋಕ್ಕೆ ಶುರು ಮಾಡಿದ್ರು. ನನಗೆ ನಿಲ್ಲಿಸ್ತೇವೆ, ನಾನೇ ಫೋನ್ ಮಾಡಿ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಫೋನ್ 2 ಸಲ ಮಾಡಿದರು. ಎದ್ದು ಮಾತಾಡಿ ನಿಲ್ಲಿಸ್ಬಿಡೋಣಪ್ಪ ಅಂತ ಮಾಡಿದ್ರೆ ಅದು ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ದಾರೆ. ಈ ಥರ ಹೊರಗಡೆ ಬರ್ತಾರೆ. ನನ್ನ ಉದ್ದೇಶ, ನಾನು ಎಸ್ ಪಿಗೆ ಏನು ಹೇಳಿದೆ ಅಂದರೆ, ಸರ್ಕಾರದ ಅವ್ರನ್ನ ಎನ್ಕ್ವೈರಿ ಮಾಡಿ ಒಳಗೆ ಕಳಿಸಿದ್ದೆ. ಇವ್ರು ರೆಕಾರ್ಡ್ ಮಾಡಿ ಹಾಕಿದ್ನ ಹಿಂಗಾಯಿತು. ಸೊ ಇದು ಆಗಬಾರ್ದಾಗಿತ್ತು, ಆಯಿತು. ಈಗ ರೆಕಾರ್ಡ್ ಮಾಡಿ ಹಾಕಿದ್ರು, ಬಟ್ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಂಬಿಕೆ ಇಟ್ಟು ನಾನು ಮಾತಾಡಿದ್ದೆ ಅನ್ನೋಂಥ ರೀತಿಯಲ್ಲಿ ಬೇಸರದಲ್ಲಿ ಪೋಸ್ಟ್ ಮಾಡಿದ್ರಿ. ಇವೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿನೇ ಈ ರೀತಿ ಪೋಸ್ಟ್ ಮಾಡಿದ್ರೆ ಅನ್ನೋಂಥದ್ದು. ನೀವು ಮಾಡಿದ ಪೋಸ್ಟ್ನ ಅವರು ಕೂಡ ಶೇರ್ ಮಾಡಿಕೊಂಡ್ರು. ಸೊ ಅದನ್ನು ಹೆಂಗೆ ತೊಗೊಳ್ತೀರಿ? ಅವ್ರ ಬಗ್ಗೆ ನಂಗೆ ಗೌರವ ಇದೆ ಸರ್. ಅವ್ರದ್ದು ಹೋರಾಟದ ಹಾದಿ ನಡೆಯುತ್ತೆ ಸರ್. ಏನು ಮಾಡಿದ್ರು ಅವರು CMನವ್ರು ಎದುರು ಹಾಕಿದ್ರು ನಡೆಯುತ್ತೆ. ನಂದು 3 ಸಿನಿಮಾ ಐತೆ ಸರ್. ನಂದು ಈಗ ಆಲ್ರೆಡಿ 6 ಕೋಟಿ ಸಾಲ ಐತೆ. ನನ್ನ ಹೋರಾಟದ ಹಾದಿ ಅಲ್ಲ ಸರ್. ನಾನು ಯಾರನ್ನೂ ಎದುರಾಕೊಳ್ಳೋ ಪರಿಸ್ಥಿತಿ ಇಲ್ಲ. ನಾನು ಹಿಂಗೆ ಆಗಿದೆ ಅಂದಾಗ ಸುಮ್ಮನೆ ಇರಪ್ಪ ಅಂತ ಹೇಳಿದಾಗ ನಾನು ಅವ್ರಿಗೆ ಸುಮ್ಮನೆ ಸಮಾಧಾನವಾಗಿ ಹೇಳಿದ್ದು. ಅವರು ಆಡಿಯೋಲಿ ಕೇಳಿದ್ದೀರಾ, ನಿನ್ನ ಸಮಾಧಾನಕ್ಕಪ್ಪ ನಾನು ಫೋನ್ ಮಾಡಿದ್ದು ಅಂತ ಹೇಳಿದ್ರು. ಸಮಾಧಾನ ಮಾಡ್ಬೇಕು ಸರ್, ಆಡಿಯೋ ಮಾಡಬಾರ್ದು. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸೊ ಇದೆಲ್ಲದ್ರ ಜೊತೆಗೆ 3 ದಿನಕ್ಕೆ ಅವ್ರು ಒಳಗೆ ಹೋಗ್ತಾರೆ ಸರ್. ತಪ್ಪು ಮಾಡಿದವ್ರು ಒಳಗೆ ಹೋಗ್ತಾರೆ ಸರ್. ಅರ್ಥ ಆಯ್ತು ಸರ್? ರಿಕ್ವೆಸ್ಟು ನಿಮ್ಮಲ್ಲಿ ಒಂದು ಕೇಳ್ಕೊಳ್ತೀನಿ, ಇದ್ರಲ್ಲಿ ಬೇರೆ ಯಾರ ಹೆಸರು ನಾನು ಯಾಕೆ ಹೇಳೋಕ್ಕಂದ್ರೆ ಅವ್ರು SP ಡಿಸೈಡ್ ಮಾಡ್ತಾರೆ ಸರ್. ಅವರು ಹಿ ವಿಲ್ ಟೇಕ್ ದ ಕಾಲ್. ಯಾಕೆಂದರೆ ನವ್ ಡೇಸ್ ನಾವು ಒಂದು ಘಟನೆ ಆಗಿದೆ ಅಂದಾಗ ಅದನ್ನ ಮೀಡಿಯಾ ಟ್ರಯಲ್ ನಾನು ಮಾಡೋದಾಗ್ಬೋದು, ಅಥವಾ ನಾನು ಅದ್ರ ಬಗ್ಗೆ ಹಿಂಗಾಗಿದೆ ಅಂತ ವಿಮರ್ಶೆ ಕೊಡೋ ತಪ್ಪು. ನಾನು ಕಣ್ಮುಂದೆ ನಡೆದಿದ್ದು ಹೇಳಿದ್ದೀನಿ ಸರ್. ಮಿಕ್ಕಿದ್ದು SP ಅವರು ಇನ್ನು 3 ದಿನದಲ್ಲಿ ಆಗುತ್ತೆ ಸರ್. ಅದಕ್ಕೆ ಅವರು CDR ಏನೇನೋ ಪ್ರೋಸೆಸ್ಸಲ್ಲಿ ಮಾಡಿ ಘಟನೆಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡುವಾಗ ಒಂದು ಮಾತು ಪ್ರಸ್ತಾಪ ಮಾಡ್ತಿದ್ದಾರೆ. ರಕ್ಷಕ್ ಅವರು ಅಲ್ಲೇ ಇದ್ರು, ನನಗೆ ತಡೆಯುವಂಥ ಪ್ರಯತ್ನ ಆಗಲಿಲ್ಲ ಅನ್ನೋ. ಅದೇ ಅಂದರೆ ರಕ್ಷಕ್ ಅವ್ರಿಗೆ ಈ ಘಟನೆ ಬಗ್ಗೆ ಮುಂಚೆ ಮಾಹಿತಿ ಇತ್ತು ಅಂತ ನಿಮಗೆ ಅನ್ನಿಸ್ತಿದ್ಯಾ, ಅಥವಾ ಪ್ಲಾನ್ಡ್ ಆಗಿತ್ತು ಅಂತ ಅನಿಸ್ತಿದ್ಯಾ, ಹೆಂಗೆ ಅಂತ? ನನಗೆ ಒಂದು ಮಾತು ರಕ್ಷಕ್ ಬಗ್ಗೆ ಹೇಳ್ತೀನಿ. ನಾನು ಅದನ್ನ ತಮ್ಮ ಅಂತ ಭಾವಿಸ್ತೀನಿ. ಅಟ್ ಸೇಮ್ ಟೈಮ್ ಒಂದೇನು ಅಂತ ಹೇಳಿದ್ರೆ, ಹೇಳಿಕೆ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡ್ಬೇಕು. ಅವ್ರು ಇವತ್ತಿನ ಹೇಳಿಕೆ ನಂಗೆ ಬೇಜಾರಾಗಿದೆ. ನೋಡಿ ಸರ್, ನಾನು ಮಾತಾಡಿದ್ದನ್ನು ರೆಕಾರ್ಡ್ ಮಾಡಿ ಇವ್ರು ಹಾಕಿದ್ರು, ಎಲ್ಲಿ ಯಾರಿದ್ರು ಅಂದಾಗ ನಾನು ರಕ್ಷಕ್ ಇದ್ದದನ್ನು ಹೇಳಲೇಬೇಕು, ಹೇಳಿದೆ. ಎರಡನೇದು, ಈ ಫಸ್ಟ್ ಕೇಳಿಸ್ಕೊಳ್ಳಿ. ನಾನು ಓದಿದ್ದೆ ರಕ್ಷಕ್ಗೆ ವಿಶ್ ಮಾಡೋಕ್ಕೆ. ರಕ್ಷಕ್ ವಿಶ್ ಮಾಡೋಕ್ಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಇಲ್ಲ ನಾನೇ ಅವ್ರ ಹತ್ರ ಹೋಗ್ತಾ ಇದ್ದೆ, ಅವ್ರು ತಗೊಂಡು ನನಗೇನು, ನಾನೇ ಅವ್ರು ಅದು ಯಾರು ಸರ್ ಅವ್ರು ಪುಡಿ ರೌಡಿಗಳು, ನನಗೂ ಅವ್ರಿಗೂ ಏನು ಸಂಬಂಧ ಸರ್? ರಕ್ಷಕಲ್ಲ ಅವರೇ ನಿಮ್ಮ ಫ್ರೆಂಡು ಕಾಯ್ತವ್ರೆ ಅಂದಾಗ, ಹೌದಾ ತಾಳಪ್ಪ ಅದು ಆಗೋಗ್ಲಿ, ದೊಡ್ಡ ಹಣ್ಣು ಜೊತೆಗೆ ರಕ್ಷಕ್ ಕೂತವನು ಅದು ಏನೋ ಒಂದು ವಿಶ್ ಮಾಡ್ಬಿಡೋಣ ತಾಳಪ್ಪ ಅನ್ಕೊಂಡು ಹೋದೆ. ಯಾಕೆಂದರೆ ಭರ್ಜರಿ ಬ್ಯಾಚುಲರ್ಸ್ ಫಿನಾಲೆ ಮುಗಿದು ನೆಕ್ಸ್ಟ್ ಡೇ ಸರ್ ಇದು. ಸೊ ಹಂಗಿತ್ತಲ್ಲ, ಕಂಗ್ರಾಟ್ಸ್ ರನ್ನರ್ಅಪ್ ಅಂತ ಹೇಳಕ್ ಹೋದೆ. ಥ್ಯಾಂಕ್ಸ್ ಅಣ್ಣ. ಅಲ್ಲಿದ್ದ ಒಬ್ಬ ವ್ಯಕ್ತಿ ದರ್ಶನ್ ಅವ್ರ ಜೊತೆ ಬ್ಯಾರಕಲ್ಲಿ ಇದ್ರು ಅನ್ನೋಂಥ ಮಾತನ್ನು ಕೂಡ ಒಂದ್ ಕಡೆ ಪ್ರಸ್ತಾಪ ಮಾಡ್ತೀರಿ. ಅದು ಹೌದಾ, ಯಾರು ಏನು ಅನ್ನೋಂಥದ್ದು ಏನಾರು ಹೇಳ್ಬೋದಾ? ನಾನು ಈ ವಿಚಾರಕ್ಕೆ ದರ್ಶನ್ ಸರ್ದು ಒಂದು ಮಾತು ಹೇಳ್ತೀನಿ. ನಾನು ತಳಕಾಕಕ್ಕೆ ಇಷ್ಟಪಡಲ್ಲ, ಬಟ್ ಯಾರು ಅವ್ರ ಹೆಸರು ಹೇಳ್ಕೊಂಡು ಮಿಸ್ಯೂಸ್ ಮಾಡ್ತಂದ್ರೆ ಇವ್ರು ಎಚ್ಚರ ವಹಿಸ್ಬೇಕು ಸರ್. ನಾನು ಅಷ್ಟೇ ಹೇಳ್ತಾರೆ, ಬೇರೆ ಏನೂ ನಾನು ಬ್ಲೇಮ್ ಮಾಡ್ತಲ್ಲ. ಇವ್ರು ಎಚ್ಚರ ವಹಿಸಲೇಬೇಕು, ಅದು ಎಚ್ಚರ ವಹಿಸ್ಲಿ ಅಷ್ಟೇ. ಐಮ್ ಜಸ್ಟ್ ಟೆಲಿಂಗ್. ಎರಡನೇದು, ಅದೇನಿದೆ SP ಡಿಸೈಡ್ ಮಾಡ್ತಾರೆ. ಮಾಡಿರೋರು ತಪ್ಪಿಗೆ ಶಿಕ್ಷೆ ಆಗಲಿ. ಈ ವಿಚಾರದಲ್ಲಿ ಅನ್ನೆಸೆಸರಿ ನಾನು ದರ್ಶನ್ ಅವ್ರ ಹೆಸರು ಹೇಳೋದು
ನಾನು ಇಷ್ಟಪಡಲ್ಲ. ಅಟ್ ದ ಸೇಮ್ ಟೈಮ್ ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಈ ಘಟನೆ ಆದ ನಂತರ ಅವರ ತಂಡದವರು ಅಥವಾ ಅವರ ಅಭಿಮಾನಿಗಳು ಮತ್ತೆ ನಿಮ್ಮನ್ನ ಪರಿಚಯಿಸ್ತಾರೆ, ಸಂಪರ್ಕಿಸುವಂಥದ್ದು, ಚಿತ್ರರಂಗದವರು ಸಂಪರ್ಕ ಮಾಡುವಂಥದ್ದು ಆಗ್ತಾ ಇದೆಯಾ ಸರ್? ಕನಿಷ್ಠ 200 ಅಲ್ಲ, ದಿನಕ್ಕೆ ಒಂದು 5,000 ಸರ್ 2,000 ಜನ ಕಂಪ್ಲೇಂಟ್ ಕೊಡಿ ಅಂತ ಬಲವಂತ ಮಾಡ್ತವ್ರೆ. ನಾನು ಏನು ಮಾಡ್ಬೇಕು ನಂಗೆ ಗೊತ್ತು. ತಪ್ಪು ಮಾಡ್ರು ಇಬ್ಬರು ಬಂದು ಕ್ಷಮೆ ಕೇಳಲಿ ಸರ್, ನಂಗೆ ಅಷ್ಟು ಸಾಕು. ವೆಪನ್ಸ್ ಎಲ್ಲ ತೆಗೆದ್ರು ಅಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಸರ್. ಅವ್ರು ಪ್ರಾಣ ಉಳಿಸ್ಕೊಂಬಂದಿದ್ದು ಹೆಚ್ಚು. ಇದು ಅರ್ಥನೇ ಆಯ್ತಿಲ್ಲ. ಈ ಹಾಳಾದವಕ್ಕೆ ಸೋಷಿಯಲ್ ಮೀಡಿಯಾ ನೋಡ್ತಿಲ್ಲ, ಈ ಬೇವರ್ಸಿಗಳಿಗೆ ಅರ್ಥ ಆಗ್ತಿಲ್ಲ ಸರ್. ಚುಚ್ಬಿಟ್ರೆ ಏನೋ ಮಾಡೋದು ಬೇವರ್ಸಿ ನಾಯಿಗಳ ಅಂತ ನಾನು ಹೇಳ್ತಾ ಇರೋದು. ಇಲ್ಲೂ ಕೂತ್ಕೊಂಡು ಕಾಮೆಂಟ್ ಹಾಕ್ತಾರೆ, ಪರವಾಗಿಲ್ಲ ನಮ್ಮ ಇವ್ರ ಕಡೆಯವ್ರು ತಾನೇ, ನಮ್ಮ ಹುಡುಗರು ನಮ್ಮದು, ಇನ್ಯಾಕ್ರು ನಿಮ್ಮದು ಒಂದು ಹೇಳ್ತಿ ಕೇಳಿ, ಹಾಳಾದವರೇ ಬದುಕು ಸುಂದರವಾದದ್ದು, ಬದುಕಿ ಒಂದು ದಿನ ಹೋಗಿ, ಅದು ನೀವೇ ಬಲವಂತ ಮಾಡಿ. ಈಗ ಅನಿಸ್ತಾ ಇದೆ ಎಲ್ಲ ಒಂದ್ ಕಡೆ ದರ್ಶನ್ ಅವ್ರ ಬಗ್ಗೆ ಸುಮ್ಮನೆ ಮಾತಾಡಿ ಮೈ ಮೇಲೆ ಹಾಕೊಂಡೆ ಅಂತ ಅನ್ನೋಂಥ ರೀತಿಯಲ್ಲಿ ಪರಿಸ್ಥಿತಿ ಭಾಸ ಆಗ್ತಿದೆ. ನಾನು ಏನು ಹೇಳಿದ್ದೀನಿ ಸತ್ಯವಾಗಿ ಹೇಳಿದ್ದೀನಿ ಸರ್, ನಾನು ಯಾವುದೂ ತಪ್ಪಾಗಿಲ್ಲ. ನಾನು ಎದ್ಗಿದ್ರು ಕಳೋದೆಲ್ಲ ಇಲ್ಲ ಸರ್, ಯಾರಿಗೂ ತಲೆ ಕೆಡಿಸ್ಕೊಳ್ಳೋದೆಲ್ಲ ಇಲ್ಲ ಸರ್. ಅವ್ರ ಬಗ್ಗೆ ಪ್ರೀತಿ ಇದೆ, ಅವ್ರ ತಂದೆಗೆ ಏನು ರೆಸ್ಪೆಕ್ಟ್ ತೋರಿಸಿದ್ದೀನಿ ಸರ್. ಇವರು ದೊಡ್ಡ ನೆಟ್ಟ ಸರ್, ಆದರೆ ಸ್ನೇಹ ಇವ್ರ ಹೆಸರನ್ನ ಯಾರು ಡ್ಯಾಮೇಜ್ ಮಾಡ್ತಾರೆ ಸರ್? ನಂಗೆ ನಿಜ ಇಲ್ಲ ಸರ್, ಇದು ಹೆಂಗೆ ಹೇಳ್ಬೋದು ಗೊತ್ತಿಲ್ಲ. ಒಂದಷ್ಟು ಜನ ಹೇಳ್ತಾರೆ ದರ್ಶನ್ ಅವ್ರು ಸ್ವಲ್ಪ ಹಾಗೆ ಹೀಗೆ ಅಂತ, ನನಗದು ಗೊತ್ತಿಲ್ಲ, ನಾನು ಅದನ್ನೆಲ್ಲ ನಂಬಲ್ಲ ಸರ್. ನಂಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಬಟ್ ಅವ್ರಿಗೆ ಇವತ್ತು ಯಾವುದೋ ಒಂಚೂರು ಡ್ಯಾಮೇಜ್ ಏನಾದರೂ ಆಗಿದೆ ಅಂದರೆ 70% ಈ ಇವರಿಂದ ಸರ್. ಅನ್ಕಲ್ಚರ್ಡ್ ಅಂದರೆ ತೊಂದರೆ ಮಾಡಬೇಕು ಅಂತ ಕೆಟ್ಟ ಮಾತು ಉಪಯೋಗಿಸ್ತಾರಲ್ಲ ಅವ್ರಿಗೆ. ಒಳ್ಳೆ ಜನಗಳು, ಒಳ್ಳೆ ಫ್ಯಾನ್ಸ್ ಇದ್ದಾರೆ ಸರ್, ಹ್ಯಾಟ್ಸ್ ಆಫ್. ಮೊನ್ನೆ ಯಾರೋ ಒಂದು ನಿಮಿಷ ಹುಟ್ಟುಹಬ್ಬದ ದಿನ ಅನ್ನದಾನ ಮಾಡಿದ್ದಾರೆ, ಇನ್ನು ಕೆಲವರು ಪುಸ್ತಕ ವಿತರಣೆ ಎಲ್ಲ ಮಾಡಿದ್ದಾರೆ, ಅವ್ರಿಗೆ ಹ್ಯಾಟ್ಸ್ ಆಫ್. ಇವ್ರು ಕೂತ್ಕೊಂಡು ಅಂಡ್ ವಾಟ್ ಎವರ್ ಯು ವಾಂಟ್ ಟು ಆಸ್ಕ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್, ಕೈಂಡ್ಲಿ ಆಸ್ಕ್ ಮೀ ಇನ್ ಇಂಗ್ಲೀಷ್. ಹೊರಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ರಿ, ಯಾಕೆ ಅನ್ನುವಂಥದ್ದು? ಈ ಘಟನೆ ಹೊರಗೆ ಬರೋದು ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರಿ, ಸೊ ಯಾಕೆ ಅನ್ನೋವಂಥ ಸರ್? ಇದು ಅಷ್ಟೇ. ನಾನು 22ಕ್ಕೆ ಆಯ್ತು. ಇವತ್ತು ಡೇಟ್ ಎಷ್ಟು ಸರ್? ಇವತ್ತು 7 ದಿನ ಏನು ಮಾಡ್ತಾ ಇದ್ರಿ ಸರ್? ನಾನು ಯಾಕೆ ಬರಬಾರ್ದು ಅಂತೀರ? ಪೊಲೀಸ್ ಕೇಳಿದ್ದೀನಿ, ಅವ್ರು ಎನ್ಕ್ವೈರಿ ಮಾಡ್ಕೋತಾರೆ, ಬಿಟ್ಬಿಡೋಣ ಅಂತಿದ್ದೆ. ಜಗದೀಶ್ ಅವ್ರು ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ದಕ್ಕೆ ಹಿಂಗಾಯ್ತು. ಒಂದು. ಎರಡನೇದು, ಅಲ್ಲ ಸರ್, ನಾನೇ ಎಸ್ ಪಿಗೆ ಕಂಪ್ಲೇಂಟ್ ಕೊಟ್ಟರೆ ಮುಗ್ದೋಯ್ತಾಯ್ತಲ್ಲ ಸರ್, ಅಲ್ಲ ಬೇಡ, ಅದೇನೋ ಅವ್ರು ಮಾಡ್ಕೊಂಡು ಹೋಗಲಿ. ನನಗೆ ದರ್ಶನ್ ಸರ್ ಮೇಲೆ ಪ್ರೀತಿ ಇದೆ ಸರ್. ನಿಮ್ದು ಇವತ್ತು ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ. ಒಂಚೂರು ನಾನು ಸರ್ಕಾರಕ್ಕೂ ಒಂದು ಮನವಿ ಸಲ್ಲಿಸ್ತೀನಿ. ಯಾರು ಇದೆಲ್ಲ ಇದು ಯಾವುದು ಸರ್ಕಾರ ಭಾಳಷ್ಟು ಯೋಜನೆ ಕೊಡ್ತಾ ಇದ್ದೀರಾ, ಫ್ರೀ ಬಸ್ಸು ಹೆಣ್ಮಕ್ಳಿಗೆ, ಇದು ಒಂಚೂರು ಸಾಕ್ಷರತೆ ಕ್ಯಾಂಪ್ ತೆಗಿರಿ. ಯಾರು ಕೆಟ್ಟ ಮಾತು ಬೈಕೊಂಡು ಇವ್ರು ಫ್ಯಾನ್ಸ್ ಅಂತ ಹೇಳ್ಕೊಂಡು ಇವ್ರಿಗೆ ಮಸಿ ಬೆಳೀತಾ ಇದ್ರು, ಅವ್ರಿಗೆ ಅಲ್ಲಿ ಸೇರಿಸಿ ಅವ್ರಿಗೆ ಫ್ರೀ ಊಟ 2,000 ರೂಪಾಯಿ ಏನು ಕೊಡ್ತೀರಿ, ಅವ್ರಿಗೆ ಅಟ್ಲೀಸ್ಟ್ 1,000 ರೂಪಾಯಿನವ್ರು ಕೊಡಿ. ಯಾರು ಕೆಟ್ಟ ಮಾತು ಬೈಕೊಂಡು ಬೇರೆಯವ್ರು ಡ್ಯಾಮೇಜ್ ಮಾಡೋಕ್ಕವ್ರಲ್ಲ, ಅನ್ಎಜುಕೇಟೆಡ್ ಅನ್ಕಲ್ಚರ್ಡ್ ಸಂಸ್ಕಾರವಂತರಿಗಲ್ಲ. ಸಿದ್ದರಾಮಣ್ಣವ್ರಿಗೆ ಇದು ರಿಕ್ವೆಸ್ಟ್ ಮಾಡ್ತೀನಿ, ಸಿದ್ದರಾಮಣ್ಣವ್ರು ಮಾಡಲೇಬೇಕು. ಡಿ ಕೆ ಶಿವಕುಮಾರ್ ಅವ್ರನ್ನೂ ಕೇಳ್ಕೊತೀನಿ. ಎಲ್ಲೇ ಕೂತಿಲ್ಲ ಅಲ್ಲಿ ಯಾರ್ದೋ ಸಾವಾಗಿರುತ್ತೆ, ಜೈ ಡಿ ಬಾಸ್ ಅಂತ ಕೂಗ್ಬಿಡ್ತಾರೆ, ಅದು ತಪ್ಪು. ಅದಕ್ಕೆ ಜ್ಞಾನ ಬೇಕು ಅಂತ ಹೇಳೋದು, ಅದಕ್ಕೆ ನಾಲೆಡ್ಜ್ ಬೇಕು ಅಂತ ಹೇಳೋದು, ಅದಕ್ಕೆ ಎಜುಕೇಷನ್ ಬೇಕು ಅನ್ನೋದು, ಅದಕ್ಕೆ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ ಸರ್ದಾಗಲೇ ಅವ್ರ ಅಭಿಮಾನಿಗಳ ತಪ್ಪಿಲ್ಲ. ಸರ್ಕಾರ ಸಾಕ್ಷರತೆ ಕೊಡಬೇಕು, ಯಾಕೆಂದರೆ ನಾಲೆಡ್ಜ್ ಎಜುಕೇಷನ್ ಇಂಪಾರ್ಟೆಂಟು. ಅವ್ರಿಗೆ 1,000 ರೂಪಾಯಿ ಕೊಡಿ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀರಾ. ಈ ಕೆಟ್ಟ ಮಾತು ಬೈಯೋರು 1,000 ರೂಪಾಯಿನೂ ಕೊಡೋದು ಬೇಡವಾ? ನೀವು 1,000 ರೂಪಾಯಿ ಕೊಟ್ಟರೆ ಇವರು ಬೈಯೋದು ನಿಲ್ಲಿಸ್ತಾರೆ, ಬುದ್ಧಿ ಕಲಿತಾರೆ. ಆಗ ಕೆಲಸ ಇರ್ತದೆ, ಕೆಲಸ ಇಟ್ಟು 3 ಹೊತ್ತು ಊಟ ಕೊಡಿ. ಬಿಸಿ ಊಟ ಕೊಡ್ತಿರಲ್ಲ. ನಮ್ಮ ಯಾರು SM ಕೃಷ್ಣ ಸರ್ ಇದ್ದಾಗ ಬಿಸಿ ಊಟ ಕೊಟ್ಟರು. ನೀವು ಇಂಥ ಅನ್ಎಜುಕೇಟೆಡ್ಗಳಿಗೆ ಫ್ರೀ ಊಟ 1,000 ರೂಪಾಯಿ ಕೊಡಿ, ಬರ್ತಾರೆ. ಕೆಟ್ಟ ಮಾತು ಬೈಯೋದು ನಿಲ್ಲಿಸ್ಬೇಕು. ಎಜುಕೇಷನ್ ಇಂಪಾರ್ಟೆಂಟು, ಬೇರೆಯವರ ಆತ್ಮಗೌರವ ಕಾಪಾಡಬೇಕು ಅಂತ ದರ್ಶನ್ ಸರ್ ಫ್ಯಾನ್ಸ್ಗೆ ಎಜುಕೇಷನ್ ಕೊಡಿಸಿ. ಇದು ಆಗ ನಮ್ಮದು ರಾಜ್ಯ ಎಲ್ಲೋ ಆಯ್ತದ ಗೊತ್ತೇನ್ರಿ, ಇಸ್ರೇಲ್ಗಿಂತ ಇಂಪ್ರೂವ್ ಆಯ್ತದೆ. ಒಂದು ನಿಮಿಷ ಫೈನಲ್ ಅಲ್ಲ, ನಾನು ಹೇಳಿದ ಫೈನಲ್ಲು, ನೀವು ಹೇಳಿದ್ದಲ್ಲ. ಅಮೇರಿಕಾಗಿಂತ ಮುಂದುವರಿಯುತ್ತೆ. ನಿಮ್ಮದು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತೀರಿ ಗೊತ್ತಾ? ಕರ್ನಾಟಕ ನಂಬರ್ 1 ರಾಜ್ಯ ಯಾವಾಗ ಆಗುತ್ತೆ ಹೇಳಿ? GDP ನಂಬರ್ 1 ಬರಬೇಕು, ನಾಲೆಡ್ಜ್ ಬರಬೇಕು ಅಂದರೆ ಇವ್ರು ಎಲ್ಲ ಎನರ್ಜಿನ ಬೊಯ್ಯಕ್ಕೆ ಯೂಸ್ ಮಾಡ್ತಾರೆ. ಈ ಹಾಳಾದಾಗ ಬಿಟ್ಬಿಟ್ಟು ಸರ್ಕಾರದಿಂದ ಸಾಕ್ಷರತಾ ಯೋಜನೆ ಕೊಡಿಸಿ. ಸಿದ್ದರಾಮಣ್ಣ ಆ್ಯಂಡ್ ಡಿ ಕೆ ಶಿವಕುಮಾರ್ ಸರ್, ಶಿಕ್ಷಣ ಸಚಿವರು ಯಾರು? ಮಧು ಬಂಗಾರಪ್ಪ ಅವ್ರಲ್ಲ. ಮಧು ಬಂಗಾರಪ್ಪ ಸರ್, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಬರೀ ಕೆಟ್ಟ ಮಾತು ಹಾಕೊಂಡು ಬರೀ ಕೆಟ್ಟದವ್ರಿಗೆ ಎಲ್ಲ ಸ್ಟಾರ್ಸ್ಗೂ ಬೈಕೊಂಡೇ ಅವ್ರು ಇರ್ತಾರೆ. ಅವ್ರಿಗೆ ಸಾಕ್ಷರತೆಗೋಸ್ಕರ ಸರ್ಕಾರ ವಿಶೇಷವಾದ ಯೋಜನೆ ಮಾಡಿ. ಇದರಲ್ಲಿ ನಾನು ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಯ್ತೀನಿ. ನಮ್ಮ ತಾಯಿನೇ ದುಡ್ಡು ಕೇಳಲ್ಲ ನಿಮ್ಮನ್ನ. ಥ್ಯಾಂಕ್ ಯು. ಫೈನಲಿ ಒಂದು ಮಾತು ಅಂದರೆ, ಇತ್ತೀಚೆಗೆ ದರ್ಶನ್ ಸರ್ ಜೊತೆ ನೀವು ಹಿಂದೆ ಇದ್ದಂಥ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರಿ, ಶೂಟಿಂಗ್ ಸೆಟ್ಟಲ್ಲಿ ಹೋಗಿದ್ದು. ಈಗ ಇಂಥ ಘಟನೆ ಆಯಿತು. ಸೊ ಈಗ ನೀವು ಕಂಪ್ಲೇಂಟ್ನ ಕಾಂಪ್ರಮೈಸ್ ಮಾಡ್ಕೊಂಡು ವಾಪಸ್ ತಗೊಳ್ತೀರಾ? ಏನು ನಿಮ್ಮ ನಡೆ ಅನ್ನೋಂಥದ್ದು? ಸರ್, ಕಾಂಪ್ರಮೈಸ್ ಹಂಗಂಗೆ ಮಾಡೋಕ್ಕತ್ತೆ. ವೆಪನ್ ತೆಗೆದ್ರು ಸರ್, ಅವರು ಪೆಪ್ಪರ್ಮೆಂಟ್ ತೋರಿಸಿಲ್ಲ ಸರ್, ವೆಪನ್ ತೆಗೆದಿರೋದು. ಕಾಂಪ್ರಮೈಸ್ ಆಗಲ್ಲ. ಯಾರು ಮಾಡಿದಾರೋ ಅವ್ರು ಶಿಕ್ಷೆ ಆಗಬೇಕು. ನಾನು ಅವ್ರನ್ನ ಶೀಘ್ರದಲ್ಲಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಇದೇನಾಗುತ್ತೆ ಇದು ಕೂತು ಅವ್ರ ಜೊತೆ ಮಾತಾಡ್ತೀನಿ ಸರ್. ಆ ವ್ಯವಸ್ಥೆ ಆಗಿಲ್ಲ ಅಂದರೆ ನಾನು ಡಿಸೈಡ್ ಮಾಡ್ತೀನಿ ಸರ್. ಅವ್ರ ಮೇಲೆ ಪ್ರೀತಿ ಇದೆ. ನಾವು ಯಾಕೆ ಸರ್ ಅವ್ರು ತೊಂದರೆ ಕೊಡೋಣ? ಪಾಪ ಅವ್ರ ಪಾಡ್ಗೆ ಅವ್ರು ಸಿನಿಮಾ ಮಾಡ್ಕೊಂಡು ಇತ್ತೀಚೆಗೆ ಪ್ರಾಬ್ಲಮ್ಸಿಂದೆಲ್ಲ ಹೊರಗೆ ಬರಲಿ. ದರ್ಶನ್ ಸರ್ ಚೆನ್ನಾಗಿರಲಿ. ಸಾಕ್ಷರತೆಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಆಯ್ತೀನಿ. ನಿಮ್ಮ ಫ್ಯಾನ್ಸ್ ಅಸೋಸಿಯೇಷನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಆಯ್ತೀನಿ. 1 ರೂಪಾಯಿನೂ ಕೇಳೋಕ್ಕಿಲ್ಲ. ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್ ಸರ್ ಸೂಪರ್ ಆಫರ್. 2,000 ರೂಪಾಯಿ ಹೆಣ್ಮಕ್ಳು ಕೊಡಿ, 1,000 ರೂಪಾಯಿ ಗಂಡಸರು ಕೊಡಿ. ಇವ್ರಿಗೆ ಏನು ಕೆಲಸ ಇಲ್ಲದೆ ಕಮೆಂಟ್ ಹಾಕೊಂಡು ಕೂತಿರ್ತಾವೆ. ಅವ್ರಿಗೆ ಯಾರು ಕೂತಿರ್ತಾರೋ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ. ಜೈ. ಥ್ಯಾಂಕ್ ಯು ಪ್ರಥಮ್ ಅವರೇ, ಒಳ್ಳೇದಾಗಲಿ ನಿಮಗೆ, ನಿಮ್ಮ ಸಿನಿಮಾಗಳಿಗೆಲ್ಲ. ಆಯ್ತು.
ಎಸ್, ಇದಿಷ್ಟು ನಟ ಪ್ರಥಮ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ದೊಡ್ಡಬಳ್ಳಾಪುರದ ಬಳಿ ನಡೆದಂತಹ ಘಟನೆಯ ಬಗ್ಗೆ TV9 ಜೊತೆ ಮಾತಾಡ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.